ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನೋಡ್ತಾ ಇರ್ಬೋದು ನಮ್ಮಮ್ಮ ಸಾಕಾಗೋದ್ರು. ನಮ್ಮಮ್ಮ ಕ್ಯಾಮ್ರಾ ತಿರುಗಿಸಿದ ತಕ್ಷಣ ಅವ್ರೇನೋ ಮಾಡಕ್ಕೆ ಹೋಯ್ತಾ ಇದ್ರು. ನೋಡಿ ತಲೆ ಕೂದಲೆಲ್ಲ ಉದ್ರಾಗೈತೆ. ನಾಟಿ ಮಾಡ್ಸೋಣ ಅನ್ಕೊಂಡಿದ್ದೀವಿ ಗದ್ದೆಯಲ್ಲಿ. ಫುಲ್ ನೋಡಿ ವಯಸ್ಸಾಗೋಯ್ತು ಗೈಸ್. ಇವಾಗ ಡೆಕಾಥ್ಲಾನ್ಗೆ ಹೋಗ್ತಾ ಇದೀವಿ. ಟೈಮ್ ನೋಡಿ ಎಷ್ಟಾಗಿದೆ, 6:30. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮಮ್ಮ ಅದೇ ಇದು ಕೆಲಸ ಅಂತ ಬ್ಯುಸಿ ಆಗಿದ್ರು, ಅದಕ್ಕೋಸ್ಕರ ನಿನ್ ಮೇಲೆ ಹೇಳಲ್ಲ, ನಿನ್ ಮೇಲೆ ಹೇಳ್ತೀನಿ. ನಿನ್ ಮೇಲೆ ನಮ್ಮಮ್ಮ ರೆಡಿಯಾಗಿ ಮೇಲೆ ಹೋಗಿದ್ರು. ಅದು ತಲೆ ಮೇಲೆ ಪಿಕ್ಕಿ ಹಾಕ್ಬಿಡ್ತು. ಅದಕ್ಕೋಸ್ಕರ ಬಂದು ತಿರ್ಗಾ ಸ್ನಾನ ಮಾಡ್ಕೊಂಡು ತಿರ್ಗಾ 2 ಸತಿ ರೆಡಿ ಆದ್ರು. ನೋಡಿ ಯಾರಿಗೆ ಸಿಗುತ್ತೆ 2 ಸತಿ ರೆಡಿ ಆಗೋ ಭಾಗ್ಯ. ಬನ್ನಿ ಡೆಕಾಥ್ಲಾನಲ್ಲಿ ಸಿಗ್ತೀನಿ. ಬೈಕಲ್ಲಿ ಹೋಗ್ತಾ ಇದೀವಿ ಇವತ್ತು. ನಮ್ಮ ಕಾರ್ ಓಡ್ಸಕ್ಕೆ ಬರಲ್ಲ ನನಗೆ, ಬೈಕಲ್ಲೇ ಹೋಗೋಣ ಅಂದ್ರೆ ಅದಕ್ಕೋಸ್ಕರ ಬೈಕಲ್ಲೇ ಹೋಗ್ತಾ ಇದೀವಿ ಈಗ. ನಿನ್ನಿಷ್ಟ ಗೈಸ್, ಲೆಟ್ಸ್ ಗೋ. ಗೈಸ್ ನೋಡಿ ಈಗ ಕಾರಲ್ಲಿ ಹೋಗ್ತಾ ಇದೀವಿ. ನಮ್ಮಮ್ಮ ಗಾಡಿ ಓಡಿಸ್ತವ್ರೆ, ಸರಿ ಕಾರ್ ಓಡಿಸ್ತವ್ರೆ. ನೋಡಿ ಪಕ್ಕದಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ತವ್ರೆ. ಇಲ್ಲಿ ರೈಲ್ವೆ ಟ್ರ್ಯಾಕು ಕ್ಲೋಸ್ ಮಾಡಿದ್ರು, ಅದಕ್ಕೋಸ್ಕರ ಟ್ರಾಫಿಕ್ ನೋಡಿ ಇಲ್ಲಿಂದ ಒಂದು 500 ಮೀಟ್ರ್ ದೂರದವರೆಗೂ ನಿಂತಿರ್ತಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಅಮ್ಮನಿಗೆ ಹೇಳಿದೆ, ಬಾ ಓಡಿಸು, ಕಾರ್ ಓಡಿಸು, ನಾನು ಕೂತ್ಕೋತೀನಿ ಆರಾಮಾಗಿ ಅಂತ. ಕಾರ್ ಓಡಿಸ್ತೀನಿ ನಾನು, ನೀವು ಎದುರ್ಕೊಬಿಡ್ತೀರಲ್ಲ ಕಾರ್ ಓಡಿಸೋದು ನೋಡಿದ್ರೆ. ಎದುರ್ಕೊಂಡ್ರೆ ಏನ್ ಮಾಡೋದು? ಆಮೇಲೆ ಎದುರ್ಕೊಂಡ್ರೆ ಅವಾಗ ನಾನು ಈಚೆ ನಿಂತ್ಕೋತೀನಿ. ಸೀಟ್ ಮೇಲೆ ಕೂತ್ಕೊಂಡ್ರೆ ನೀವು ಎದುರ್ಕೊತೀರಾ. ಓಡಿಸ್ಬಿಡ್ತಾಳೆ ನಮ್ಮ ಮಮ್ಮಿ ಅಂತ. ಓಡಿಸ್ಬಾ ಮತ್ತೆ. ಗೈಸ್ ಟೈಮು 7:30 ಆಗೋಯ್ತು ಆಲ್ಮೋಸ್ಟ್. ಅಡುಗೆ ಈಗ ನಮ್ಮ ಮಮ್ಮಿ ಬಿರಿಯಾನಿ ಕೊಡಿಸ್ತಾರೆ ನನಗೆ. ಬಿರಿಯಾನಿ ಬೇಗ ಬಂದಿರೋ ನೋಡಿ ಗೈಸ್, ನಮ್ಮಮ್ಮ ಕೂತಿದ್ದ ಜಾಗದಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ. ಹಿಂಗೆ ಯಾಕೋ ನೋವು ಕೈ ಕಾಲು ಕೈ. ಏನ್ ಬರೀ ಊಟ ಮಾಡ್ಬಿಟ್ಟು ಮನೇಲಿ ಇದ್ರಿ ಇನ್ನೇನಾಯ್ತದೆ? ಒಂದು ವಾಕಿಂಗ್ ಮಾಡಲ್ಲ, ಒಂದು ಎಕ್ಸರ್ಸೈಸ್ ಮಾಡಲ್ಲ. ಎಕ್ಸರ್ಸೈಸ್ ಮಾಡಲ್ವಾ? ಫುಲ್ಲು ಬೈಸಿಪ್ಸು ಟ್ರೈಸಿಪ್ಸು ಮಾಡಲ್ಲ. ನೋಡಿ ಎಲ್ಲ ಬರ್ತಾವ್ರೆ, ಬಿಟ್ಟಿದ್ದಾರೆ ಅನ್ಕೋತೀನಿ ಆ ಸೈಡಿಂದ. ಗೈಸ್ ಡೆಕಾಥ್ಲಾನ್ ಪಾರ್ಕಿಂಗ್ ಲಾಟಿಗೆ ಬಂದ್ವಿ. ಈಗ ಪಾರ್ಕ್ ಮಾಡಿದೀವಿ. ಗೈಸ್ ನೋಡಿ ಫುಲ್ಲು ಗಾಡಿ ಬದಿಯಾಗಿ ಹೋಗೈತೆ, ತೊಳಸ್ಬೇಕು. ನೋಡಿ ನಾವು ವೆಯ್ಟ್ ಮಾಡ್ತಾವಲ್ಲಿ. ಬನ್ನಿ ಹೋಗೋಣ. ಗೈಸ್ ಫೈನಲಿ ಡೆಕಾಥ್ಲಾನ್ಗೆ ಎಂಟ್ರ್ ಆದ್ವಿ. ನೋಡ್ತಾ ಇರ್ಬೋದು ಸುತ್ತ ಹೆಂಗಿದೆ ಅಂತ. ಯಾವ ಕಡೆ ನೋಡಿದ್ರೆ ಕಲರ್ ಕಲರ್ ಬಟ್ಟೆ. ಶಾರ್ಟ್ಸ್ ತೊಗೊಂಡು ಹಾಗೆ ಟೀ ಶರ್ಟ್ಸ್ ತೊಗೊಂಡು ನಂತರ ಅಂಬ್ರೆಲಾ ನೋಡೋಣ ಅಂತ ಅಂದ್ಬಿಟ್ಟು ಅಂಬ್ರೆಲಾ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಶಾರ್ಟಾಗಿ ಅಂದರೆ ಚಿಕ್ಕದಾಗಿರೋವಂಥ ಒಂದು ಅಂಬ್ರೆಲಾ ಇದೆ. ಇನ್ನೊಂದು ಲೆಂತಾಗಿ ಉದ್ದ ಏನು ಬರುತ್ತಲ್ಲ ಆ ಥರದೊಂದಿದೆ. ನೋಡಿದ್ವಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಮನೇಲೇ ಒಂದು 2-3 ಇದ್ದಾವೆ ಎಕ್ಸ್ಟ್ರಾ. ಬಟ್ ಚೆನ್ನಾಗಿರೋದು ಸ್ಟಡಿಯಾಗಿರೋದು ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಹೋದ್ವಿ. ನೋಡ್ತಾ ಇರ್ಬೋದು ಹೆಂಗಿದೆ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸರಿ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ವಾಪಸ್ಸು ಹೊರಟ್ವಿ ನಾವು. ಗೈಸ್ ನಮ್ಮ ಬ್ಯೂಟಿ ಲೇಡಿ ನೋಡಿ ಶಾಪಿಂಗ್ ಮಾಡಿಕೊಂಡು ಫುಲ್ ಶಾಪಿಂಗ್ ಆಯಿತು. ಇವಾಗ ಲಿಫ್ಟಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಗೈಸ್ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ನೋಡಿ ಕಾರಲ್ಲಿ ನಿಂತಿದ್ದೀವಿ, ಸಾರಿ ಕಾರಲ್ಲಿ ಕೂತಿದ್ದೀವಿ, ಕಾರಲ್ಲಿ ನಿಂತಿದ್ದೀವಿ ಅಂತ. ನೋಡಿ ನಮ್ಮಮ್ಮ ಬಿಗ್ ಬಾಸ್ ನೋಡ್ಬೇಕಂತೆ. ಫಸ್ಟ್ ಡೇ ಅಂತ ಇವತ್ತು. ಏನು ಓಪನ್ ಆಗೈತೆ? ಇವತ್ತಿಂದ ಸ್ಟಾರ್ಟ್ ಓಪನ್ ಆಗೈತಂತೆ ಬಿಗ್ ಬಾಸ್ ಅಂಗಡಿ. ನೋಡಿ ಎಲ್ಲ ಫುಲ್ಲು ಡೈರಿ ಮಿಲ್ಕ್ ತಗೊಂಡ್ರೆ ಫುಲ್ಲು ಸಿಹಿ ಇರ್ತದೆ. ತಿನ್ನಕ್ಕೆ ಆಗಲ್ಲ ನೋಡಿ, ಇದನ್ನ ತಿನ್ಬೇಕು ಅನಿಸ್ತದೆ. ನಿನಗೆ ಅನ್ನಿಸ್ತದೆ ಬಿಡಪ್ಪ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ. ಆಮೇಲೆ ಯಾವ ಕಾಲಲ್ಲಿ ಕಾಲು ನೋಡ್ಸಲ್ಲ, ಏನಿಲ್ಲ, ಬಂದ್ ಎಲ್ಲ ಫುಲ್ ನಾವೆಲ್ಲ ಕ್ಲೀನ್ ಮಾಡೋದು, ನೀನ್ ಬಂದು ಆರಾಮಾಗಿ ಕೂತ್ಕೊಳ್ಳೋದು. ಗೈಸ್ ಬನ್ನಿ ಹೋಗೋಣ. ಈಗ ಅಮ್ಮನ ಹತ್ರ ಮಾತಾಡ್ತಾ ಇದ್ರೆ ನಾವು ಅಮ್ಮನ ಹತ್ರ ಬರೀ ಮಾತಾಡೋದು ವೇಸ್ಟ್, ಸುಮ್ಮನೆ ಇವಮ್ಮ ನೋಡ್ದಾ ಎಲ್ಲಿಗೆ ಬಂದೆ ನೀನು? ನಾವು ಅಮ್ಮನ ಹತ್ರ ಮಾತಾಡಿ ವೇಸ್ಟ್, ಸುಮ್ಮನೆ ತಲೆಗೆ ಶೂಟ್ ಆಗ್ತಾ ಇರ್ತಾರೆ. ಅದಕ್ಕೆ ಶೂಟ್ ಅದಕ್ಕೆ ಹೋಗ್ತಾ ಇದೀವಿ ಈಗ. ಬನ್ನಿ. ಆಯ್ತು ಗೈಸ್, ನೆನ್ನೆ ಡೆಕಾಥ್ಲಾನ್ಗೆ ಹೋಗಿ ಬಂದಿದ್ದು ಲೇಟ್ ಆಯಿತು. ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರು ನಮ್ಮಮ್ಮ. ಅದಕ್ಕೋಸ್ಕರ ಎಣಿಸ್ತಾ ಇದ್ರು, ಕೌಂಟ್ ಮಾಡ್ತಾ ಇದ್ರು ಎಷ್ಟು ಬಟ್ಟೆ ತೊಗೊಂಡಿದ್ದೀನಿ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅಂತ. ತುಂಬ ಜಾಸ್ತಿ ಪರ್ಚೇಸ್ ಮಾಡಿದ್ರಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕೌಂಟ್ ಮಾಡ್ತಾನೆ ಇದ್ರು. ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ನಮ್ಮಮ್ಮ ಮೇಯ್ತವ್ರೆ, ಕುರಿ ಮೇಯ್ತಾರೆ. ಈ ಥರದ್ದು 2 ಶರ್ಟು, ಸಾರಿ ಟೀ ಶರ್ಟು, ಮತ್ತು ಇದು 2 ಶಾರ್ಟ್ಸ್ ತೊಗೊಂಡು ಈ ಥರದ್ದು. ನೋಡಿ ಇದ್ರ ಸಮೇತ ಕೊಡ್ತಾರೆ ನಿಮಗೆ ಬೇಕು ಅಂತಂದರೆ ತಗೊಳ್ಳೋಕ್ಕೆ ಅಂತ. ಇದು ಒಂದು ಜಾಕೆಟ್ ನಮ್ಮ ಮೇಡಮ್ಗೆ ಅಂತ, ಚಳಿಲೆಲ್ಲ ಹೋಯ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ತೊಗೊಂಡ್ವಿ ನಾವು. ಇವ್ರಿಗೆ ಮಾತ್ರ ಒಂದು ಸತಿನೂ ಕೊಡಿಸಿರಲಿಲ್ಲ ನಮ್ಮ ಅಮ್ಮನಿಗೆ. ಅದಕ್ಕೋಸ್ಕರ ಅಫಿಷಿಯಲಾಗಿ ಒಂದು ಜಾಕೆಟ್. ಇದು
ಲೇಡೀಸ್ದೆಲ್ಲ ಮೆನ್ದು ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಹಾಂ ಆಯ್ತು ಹಾಕೊಂಡು ನೋಡು, ಹಾಕೋ ಒಂದ್ಸತಿ ದೊಡ್ಡದಾಯ್ತು ಅನ್ಕೋತೀನಿ ನಿನಗೆ. ನೋಡಿ ಅಫಿಷಿಯಲಿ ನಮ್ಮ ಮೇಡಮು ಜರ್ಕಿನ್ ಹಾಕೋತವ್ರೆ. ಅದನ್ನೇ ಹೇಳಿದ್ದು, ಪರವಾಗಿಲ್ಲ ಸ್ವಲ್ಪ ಹೊಟ್ಟೆ ಮುಂದೆ ಬಳಸ್ಕೊ, ಇನ್ನೂ ಚೆನ್ನಾಗಿರ್ತದೆ. ಕರೆಕ್ಟಾಗಿ ಫಿಟ್ಟಿಂಗ್ ಆಯ್ತದೆ. ಸಾಕಲ್ಲ? ಹಾಂ ಸಾಕಲ್ವಾ? ಅದು ಕೈಯೆಲ್ಲ ಸ್ವಲ್ಪ ಉದ್ದ ಆಯಿತು ಅಷ್ಟೇ, ಅದಕ್ಕೆ ಲೇಡೀಸ್ ಜಾಕೆಟ್ ತಗೋ ಅಂತ ಹೇಳಿದ್ದು. ಹಾಂ ಸಾಕಾ? ಚೆನ್ನಾಗೈತೆ. ಆದರೆ ಚಳಿಲಿ ಮಾತ್ರ ಯೂಸ್ ಮಾಡಬಾರ್ದು, ಬೇರೆ ಟೈಮಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸಾಕು ಬಿಡಿ, ಎಷ್ಟು ಮಾಡಿಸ್ತೀಯ? ಈಗ ಬ್ಲೌಸ್ ಮಾಡ್ಕೋಬೇಕು ಅಂತನದ? ಹಾಂ ಎಷ್ಟು ಮಾಡಿಸ್ತೀಯ ಒಳಗೆ? ಹೋಯ್ತಾ ಉದ್ದ ಇಲ್ಲ. ಹಾಂ ಅಲ್ಲ ಉದ್ದ ಇರಲಿ ಮುಂದಕ್ಕೆ, ಅದರಲ್ಲಿ ಏನೈತೆ? ಹಾಂ ಆಯ್ತು ಗೈಸ್ ನೋಡಿ ಎಷ್ಟು ಉದ್ದ ಐತೆ ಜಾಕೆಟ್. ಅದನ್ನು ಮಡಿಸಿ ಎಷ್ಟು ಫುಲ್ ಕೆಳಗೆ ಮಾಡಿಬಿಟ್ರು ಅಂತ. ಗೈಸ್ ನೋಡಿದ್ರಲ್ಲ, ಜಾಕೆಟ್ ಚೆನ್ನಾಗೈತೆ, ಜಾಕೆಟ್ ಇಷ್ಟ ಆಯಿತು. ಅದು ಬಿಟ್ಟರೆ ನೋಡಿ ಟಿ ಶರ್ಟ್ 2, ಆಮೇಲೆ ಶಾರ್ಟ್ಸು ಇತ್ತು ಹಳೇದು ತಂದು. ಸುಮಾರು ಒಂದು 4 ವರ್ಷ ಆಗಿತ್ತು, 4-5 ವರ್ಷ ಆಗಿತ್ತು ಶಾರ್ಟ್ಸ್ ತಂದೇ. ಚೆನ್ನಾಗಿ ಬಳಕೆ ಬಂತು. ಅದು ಅರ್ಧೋಗ ಥರ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮ ಅಮ್ಮನೇ ಅರ್ದುಬಿಟ್ಟು ಬಿಸಾಕಿದ್ರು. ಇವಾಗ ನೋಡೋಣ ಇದನ್ನ ಎಷ್ಟು ವರ್ಷ ನೀನೇ ತಾನೇ ನಮ್ಮ ಮನೇಲೆಲ್ಲ ಅರ್ಧ ಹಾಕೋದು ಬಿಸಾಕೋದು ಎಲ್ಲನೂ. ಯಾವ್ದಾದ್ರು ಒಂದು ಇದಾದರೆ ಮಿಷಿನ್ ಏನು ಮಾಡಿಕೊಂಡು ಒಂದು ಹೊಲಿಗೆ ಹಾಕಲ್ಲ, ಅದನ್ನ ಅರ್ದುಬಿಟ್ಟು ಬಿಸಾಕ್ತಾರೆ. ಮತ್ತೆ ಬದನೆಕಾಯಿ ಹೆಂಗೆ ಅರ್ದೋಗಿತ್ತಾ? ಆಮೇಲೆ ಗೈಸ್ ಒಂದು ಸೈಜ್ ಸ್ವಲ್ಪ ಚಿಕ್ಕ ತಂದುಬಿಟ್ಟಿದ್ದೀವಿ, ಅದೊಂದು ಎಕ್ಸ್ಚೇಂಜ್ ಮಾಡಬೇಕು. ಅದನ್ನು ಆ ಸೈಡ್ ಹೋದಾಗ, ಡೆಕತ್ಲನ್ ಸೈಡ್ ಹೋದಾಗ ಒಂದು ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ಟಿ ಶರ್ಟ್ನ. ಆಯ್ತದೇನಿಲ್ಲ, ಸ್ವಲ್ಪ ಫಿಟ್ಟಿಂಗ್ ಥರ ಆಗ್ತಾಯಿತ್ತು ಅಷ್ಟೇ, ಆಗುತ್ತೆ ಏನಿಲ್ಲ, ಯೂಸ್ ಮಾಡ್ಬೋದು. ಫ್ರೀ ಆಗಿರಬೇಕು, ಸಣ್ಣ ಆಗಬೇಕು, ದಪ್ಪ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಆಯ್ತಲ್ಲ. ಇದು ಚೆನ್ನಾಗೈತೆ, ಇಷ್ಟ ಆಯಿತು. ದುಡ್ಡು ನೀನು ಕೊಟ್ಟಲ್ಲ. ಗೈಸ್ ನೋಡಿದ್ರಲ್ಲ, ಇಷ್ಟು ನಮ್ಮಮ್ಮ ಮಾಡಿರೋ ಶಾಪಿಂಗು. ಇಷ್ಟಕ್ಕೆ ಎಷ್ಟಾಯಿತು ಅಂದರೆ ಎಷ್ಟಾಯಿತು? ಇಲ್ಲ 2700 ರೂಪಾಯಿ ಆಯಿತು. ಜಾಕೆಟ್ ಒಂದೇ ಕಾಸ್ಟ್ಲಿ ಇದರಲ್ಲಿ, ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ. ಲೋಕಲಲ್ಲಿ ತರ್ಬೋದು. ಲೋಕಲಲ್ಲಿ ತಂದ್ರೆ ಏನಾಗುತ್ತೆ ಅಂದರೆ ಸೈಜ್ ಕರೆಕ್ಟಾಗಿರಲ್ಲ. ಎಕ್ಸೆಲ್ ಅಂತ ಕೊಡ್ತಾರೆ, ಅಲ್ಲಿ ನೋಡಿದ್ರೆ ಮನೆಗೆ ತಂದು ಹಾಕಿದ್ರೆ ಒಂದು ಕಡೆ ಟೈಟ್ ಆಗ್ತಾ ಇರುತ್ತೆ, ಒಂದು ಕಡೆ ಲೂಸ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ತಂದರೆ ಒಂದ್ಸತಿ ಡೆಕತ್ಲಾನಲ್ಲಿ ತಂದುಬಿಡ್ತೀವಿ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಯೂಸ್ಗೂ ಬರುತ್ತೆ. ಹತ್ತತ್ರ ಒಂದು 4 ವರ್ಷ 5 ವರ್ಷ ಆದರೂ ಮಿನಿಮಮ್ ಯೂಸ್ ಮಾಡ್ತೀವಿ ಬಟ್ಟೆನ. ಟಿ ಶರ್ಟ್ಸ್ ಅಂತೂ 5 ವರ್ಷದ ಹಿಂದೆ ತಂದಿದ್ದಂತೂ ಇನ್ನೂ ಯೂಸ್ ಮಾಡ್ತಾನೆ ಇದೀವಿ. ಟಿ ಶರ್ಟು ಅರ್ಧೋಗಲ್ಲ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಾಟನ್ ಬಟ್ಟೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಲ್ಲಿ ಹೊರಗಡೆ ತಗೊಳ್ಳಿ. ಬಟ್ ಈ ಥರ ಟ್ರ್ಯಾಕ್ ಪ್ಯಾಂಟು, ಟ್ರ್ಯಾಕ್ ಶರ್ಟ್ಸು ಅಂದರೆ ಟಿ ಶರ್ಟ್ಸು, ಶಾರ್ಟ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ತೊಗೊಳಂಗಿದ್ರೆ ತಗೊಳ್ಳಿ. ಇನ್ಮೇಲೆ ಬೆಳಿಗ್ಗೆ ಹೊತ್ತು ಟ್ರಾವೆಲಿಂಗ್ ಎಲ್ಲ ಹೋದರೆ ಅದನ್ನೇ ಹಾಕೋತಾರಪ್ಪ ಈಗ ಮೇಡಮು. ಇನ್ಮೇಲೆ ಹೋಗಬೇಕು, ಎಲ್ಲ ತುಂಬ ದಿನ ಆಗೋಯ್ತು ಹೊರಗಡೆ ಎಲ್ಲ ಹೋಗಿ. ಬೈಕಲ್ಲೆಲ್ಲ ಇನ್ಮೇಲೆ ಓಡಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವಾಗೆಲ್ಲ ಮಂತ್ರಾಲಯಕ್ಕೆಲ್ಲ ಹೋಗ್ತಾಯಿದ್ವಿ, ದೂರ ಅಲ್ಲಿ ಇಲ್ಲಿ ಹೋಗ್ತಾಯಿದ್ವಿ. ಒಡಂಬೈಲು, ಶಿವಮೊಗ್ಗಕ್ಕೆಲ್ಲ ಬೈಕಲ್ಲೇ ಹೋಗಿ ಬಂದಿದ್ವಿ. ಒಂದೇ ದಿನ ಅಂದರೆ ಆಲ್ಮೋಸ್ಟ್ ಜೋಗ್ ಫಾಲ್ಸ್ ಹತ್ರನೇ ಬರೋದದು. 10 ಕಿಲೋಮೀಟರ್ಸ್ ಜೋಗ್ ಫಾಲ್ಸಿಂದ ಇನ್ನೂ ಮುಂದ್ಗಡೆ ಹೋಗಬೇಕು. ಚೆನ್ನಾಗಿದೆ ಒಡನ್ಬೈಲು, ಅಲ್ಲೂ ಬಂದಿದ್ವಿ ಲಾಸ್ಟ್ ರೀಸೆಂಟ್. 3 ವರ್ಷ ಆಯಿತು. 3 ವರ್ಷ ಆಯ್ತು ಅಲ್ಲಿ ಹೋಗಿ ಬಂದು. ಈಗ ಹೋಗಿ ಬಂದಿರೋ ಥರ ಇದೆ. ಬೈಕಲ್ಲೇ ಹೋಗಿ ಬಂದಿದ್ವಿ. ಒಂದೇ ದಿನ ಬೆಳಗ್ಗೆ 4 ಗಂಟೆ 4:15 ಬಿಟ್ಟಿದ್ವಿ ಇಲ್ಲಿಂದ. ಬಿಟ್ಟು ರಾತ್ರಿ 11:30-12 ಗಂಟೆ ಹಂಗೆ ಬಂದಿದ್ವಿ. ಒಂದೇ ದಿನ ಟ್ರಾವೆಲ್ ಮಾಡಿ ಒಂದೇ ದಿನ ವಾಪಸ್ ಬಂದಿದ್ವಿ. ಆದರೂ ನಮಗೆ ಅನ್ನಿಸ್ತಾ ಇತ್ತು ಆಶ್ಚರ್ಯ, ಅಷ್ಟೆಲ್ಲ ಹೋಗಿ ಬಂದಿದ್ದೀವಿ ಅಂತ. ಹಾಕಿದ್ದೀವಿ, ಇದರಲ್ಲಿ ಹಾಕಿಲ್ಲ. ನಮ್ಮದು ಫಸ್ಟ್ ಒಂದು ಚಾನಲ್ ಇತ್ತು, ಹಳೆ ಚಾನಲ್ ಇತ್ತು, ಅದಕ್ಕೆ ಹಾಕಿದ್ದೆ. ಈಗ ಹೊಸ ಚಾನಲ್ಗೆ ಹಾಕಿಲ್ಲ ಎನ್ನೋದು. ನೋಡ್ತೀನಿ, ಆದರೆ ಪಾಸಿಬಲ್ ಇದ್ದರೆ ಆ ವಿಡಿಯೋನ ಇದಕ್ಕೂ ಹಾಕ್ತೀನಿ. ಹಳೆ ಚಾನಲಲ್ಲಿ ಇತ್ತು ಫಸ್ಟು. ಚೆನ್ನಾಗಿ ಹಳೆ ಚಾನಲಲ್ಲಿ ಸುಮಾರು ಟ್ರಾವೆಲ್ ಮಾಡಿದ ವೀಡಿಯೋಸ್ ಎಲ್ಲ ಹಾಕಿದ್ದೆ. ಬಟ್ ಇವಾಗಲೇ ಸ್ವಲ್ಪ ಟ್ರಾವೆಲ್ ಎಲ್ಲ ಕಮ್ಮಿ ಇರೋದು. ನಮ್ಮಮ್ಮ ರೆಸ್ಟ್ರಿಕ್ಷನ್ ಆಗ್ತಾ ಇರ್ತಾರೆ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ. ಅದಕ್ಕೋಸ್ಕರ ಹೋಗಲ್ಲ ಅಷ್ಟೇ. ಇನ್ಮೇಲೆ ಭಾನುವಾರ ಆಯಿತು ಅಂದರೆ ಸುಮ್ಮನೆ ಬೈಕ್ ಎತ್ಕೊಂಡು ಹೋಗ್ತಾ ಇರಬೇಕು, ತಲೆ ಕೆಡ್ಸ್ಕೊಂಬರ್ದು ಇವ್ರಿಗೆಲ್ಲ. ನಮ್ಮಮ್ಮ ಅಂತೂ ಬರಲ್ಲ, ನನ್ನ ಹೋಗಕ್ಕೆ ಬಿಡಲ್ಲ. ಏನು ಅಡುಗೆ ಏನು ಮಾಡೋದು? ಶಾಪಿಂಗ್ ಎಲ್ಲ ಹೋಗೋಕ್ಕಾಗಲ್ಲ. ಏನು ಅಡುಗೆ ಈಗ? ಸಾಂಬಾರು, ಫುಲ್ ಪ್ರೋಟೀನ್, ಒಳ್ಳೆ ಆರೋಗ್ಯವಾದ ಊಟ. ಯಾರ್ಯಾರು ಚಾನಲ್ಗೆ ಹೊಸಬ್ರಿದ್ದೀರಾ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅನ್ಕೋತೀನಿ. ವಿಡಿಯೋ ನೋಡಿದರೆ ವಿಡಿಯೋನ ಲೈಕ್, ಶೇರ್ ಹಾಗೆ ಕಮೆಂಟನ್ನು ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಿ ನಾವು ಬಾಯ್ ಮಾಡ್ತಾ ಬಾಯಿ ಮುಚ್ಕೋತಾರೆ. ಯಾವಾಗ ವಿಡಿಯೋ ಮಾಡಿದ್ರು ಬಾಯಿ ಮುಚ್ಕೋತಾರೆ. ನಂದೆಲ್ಲಿ ಕಾಣಿಸ್ಬಿಡುತ್ತೆ ಫುಲ್ಲು ಡೆಂಟಲ್ಲು ಅಂತ. ಬಾಯ್ ಗೈಸ್.